ಒಂದಾನೊಂದು ಕಾಲದಲ್ಲಿ ಕಾಲೂರು ಅನ್ನೋ ಒಂದು ಗ್ರಾಮ ಇರುತ್ತೆ. ಆ ಗ್ರಾಮದಲ್ಲಿ ಪದ್ಮಿನಿ ಅನ್ನೋ ಸುಂದರವಾದ ಒಂದು ಹುಡುಗಿ ಇರ್ತಾಳೆ. ಅವಳು ಆ ಗ್ರಾಮದ ಮಕ್ಕಳಿಗೆಲ್ಲ ಒಳ್ಳೇದ್ ಮಾಡ್ಕೊಂಡು ಅಲ್ಲೇನೆ ಬೆಳೀತಾ ಇರ್ತಾಳೆ. ಅವಳಿಗೆ ದಾತನನ್ನು ಕೆಟ್ಟ ಮಾವ ಒಬ್ಬ ಇರ್ತಾನೆ. ಅವನಿಗೊಂದಿನ ಪದ್ಮಿನಿ ದೇಹದ ಮೇಲೆ ಆಸೆ ಉಟ್ಕೊಂಡ್ಬಿಡುತ್ತೆ. ಅವಳನ್ನ ಹೇಗಾದ್ರೂ ಮಾಡಿ ನಾನು ವಶ ಮಾಡ್ಕೋಬೇಕು ಅಂತ ಹೇಳಿ ಆಸೆ ಪಡ್ತಾ ಇರ್ತಾನೆ. ಇನ್ನೊಂದ್ ಕಡೆ ಪದ್ಮಿನಿನು ಬೇರೆ ರಾಜ್ಯಕ್ಕೆ ಸೇರಿದ ಸೂರ್ಯನನ್ನು ಚಿಕ್ಕ ವಯಸ್ಸಿಂದ ಪ್ರೀತಿಸ್ತಾ ಇರ್ತಾಳೆ. ಆ ಸೂರ್ಯನನ್ನು ಎಲ್ಲಾ ವಿದ್ಯೆಗಳಲ್ಲೂ ನಿಪುಣನಾಗಿರ್ತಾನೆ. ಹಾಗೆ ಅವನು ಮಾಂತ್ರಿಕ ವಿದ್ಯೆನಲ್ಲೂ ಕೂಡ ನಿಪುಣನಾಗಿರ್ತಾನೆ. ಅವ್ರ ಪ್ರೀತಿ ವಿಷಯ ಒಂದಿನ ದಾತನಿಗೆ ಗೊತ್ತಾಗಿ ಸೂರ್ಯನ ನಾಶ ಮಾಡ್ಬೇಕು ಅಂತ ಹೇಳಿ ಟ್ರೈ ಮಾಡ್ತಾನೆ. ಆದ್ರೆ ಸೂರ್ಯನ್ ಮಾತ್ರ ಅವನನ್ನ ಈಸಿಯಾಗಿ ಸೋಲಿಸ್ಬಿಡ್ತಾನೆ. ಅದಕ್ಕೆ ಅವನಿಗ ಸಿಟ್ಟಿಂದ ಪದ್ಮಿನಿ ಎತ್ಕೊಂಡೋಗಿ ಕೆಡಿಸಿ ಸಾಯಿಸ್ಬಿಡ್ತಾನೆ. ಆ ತರ ಭಯಂಕರವಾಗಿ ಸತ್ತೋದ ಪದ್ಮಿನಿ ಈಗ ಮೋಹಿನಿಯಾಗಿ ತಿರ್ಗಾ ವಾಪಸ್ ಬರ್ತಾಳೆ. ಬಂದವಳೆ ದಾತನ್ನ ಹಾಗೆ ಊರಲ್ಲಿರೋ ತುಂಬಾ ಜನ ಮಕ್ಕಳನ್ನ ಸಾಯಿಸ್ಬಿಡ್ತಾಳೆ. ಇದೆಲ್ಲ ಗೊತ್ತಾಗಿ ಸೂರ್ಯನು ಈಗ ಒಂದು ಮಾಂತ್ರಿಕ ಪೂಜೆ ಮಾಡಿ ಒಂದು ಪಂಚಲೋಹದ ಶಿಲೆಯಲ್ಲಿ ಅವಳನ್ನ ಬಂಧಿಸಿಟ್ಬಿಡ್ತಾನೆ. ಕೊನೆಗೆ ಆ ಶಿಲೆನ ಅವನ ಮನೆಗೆ ತಗೊಂಡೋಗಿ ಒಂದು ಪೆಟ್ಟಿಗೆಯಲ್ಲಿ ಇಟ್ಟು ಬಚ್ಚಿಟ್ಬಿಡ್ತಾನೆ. ಆಗ್ಲೂ ಕೂಡ ಪದ್ಮಿನಿ ಆತ್ಮ ಹೊರಗಡೆ ಬರ್ಬೇಕು ಅಂತ ಹೇಳಿ ಎದುರು ನೋಡ್ತಾ ಇರುತ್ತೆ. ಈ ಕಥೆನೆಲ್ಲ ಅದೇ ಕುಟುಂಬಕ್ಕೆ ಸೇರಿದ ಅಮ್ಮ ಒಬ್ಳು ಮಗನ ಹತ್ರ ಹೇಳ್ತಾ ಇರ್ತಾಳೆ. ಆಗ್ಲೇ ನಮ್ ಹೀರೋ ರಪ್ ಅಂತ ನಿದ್ದೆಯಿಂದ ಎದ್ಬಿಡ್ತಾನೆ. ನಮ್ ಹೀರೋ ಐಟಿ ನಲ್ಲಿ ವರ್ಕ್ ಮಾಡ್ತಾ ಒಂದು ಹುಡುಗಿನ ಲವ್ ಮಾಡ್ಕೊಂಡು ಹ್ಯಾಪಿ ಆಗಿರ್ತಾನೆ. ಇನ್ನೊಂದ್ ಕಡೆ ಆ ಸೂರ್ಯಂದು ಹಳೆ ಕಾಲದ ಮನೆ ಇರುತ್ತಲ್ವಾ, ಅಲ್ಲಿಗೆ ಈಗ ಇಬ್ರು ಕಳ್ಳರು ಬರ್ತಾರೆ. ಆ ಮನೆಯಲ್ಲಿ ಆಂಟಿಕ್ ಶಿಲೆ ಇದೆ ಅಂತ ಹೇಳಿ ಕನ್ಫರ್ಮ್ ಮಾಡ್ಕೊಂಡು ಅವತ್ ರಾತ್ರಿನೇ ಶಿಲೆನ ಕದಿಯೋದಕ್ಕೆ ಅಂತ ಹೇಳಿ ಮನೆ ಒಳಗಡೆ ನುಗ್ಬಿಡ್ತಾರೆ. ಈಗ ಮನೆಯಲ್ಲ ಹುಡುಕಿ ಆ ಪೆಟ್ಟಿಗೆ ಆಚೆ ತೆಗೆದು ಪಂಚಲೋಹ ಶಿಲೆನೂ ಕೂಡ ತೆಗೆದು ಬಿಡ್ತಾರೆ. ಆಗ್ಲೇ ಅವನಿಗೆ ಕರೆಂಟ್ ಹೊಡೆದಾಗಿ ಶಿಲೆನ ಕೆಳಗಡೆ ಬಿಟ್ಬಿಡ್ತಾನೆ. ಆ ಟೈಮ್ ನಲ್ಲಿ ಪದ್ಮಿನಿ ಆತ್ಮ ಹೊರಗಡೆ ಬಂದ್ಬಿಡುತ್ತೆ. ಈಗ ಅಲ್ಲಿ ಆ ಕಳ್ಳರು ನೋಡ್ತಾ ಇರ್ಬೇಕಾದ್ರೇನೆ ಆ ಮನೇಲಿದ್ದ ಒಬ್ಬನ ಪದ್ಮಿನಿ ಆತ್ಮ ಒಂದು ಹುಡುಗಿ ದೇಹದೊಳಗಡೆ ಹೋಗಿ ಅವನ್ನ ತುಂಬಾ ಭಯಂಕರವಾಗಿ ಸಾಯಿಸ್ಬಿಡುತ್ತೆ. ಅದು ನೋಡಿ ಕಳ್ಳರು ಭಯದಿಂದ ಅಲ್ಲಿಂದ ಓಡ್ತಾ ಇರ್ಬೇಕಾದ್ರೆ ಆ ಶಿಲೆ ಈಗ ಕೊಳದೊಳಗಡೆ ಬಿದ್ದೋಗ್ಬಿಡುತ್ತೆ. ಇವರು ಕೂಡ ಅದನ್ನೆಲ್ಲ ಬಿಟ್ಟು ಭಯದಿಂದ ಓಡೋಗ್ಬಿಡ್ತಾರೆ. ಆ ಪದ್ಮಿನಿ ಹೊರಗಡೆ ಬಂದ ವಿಷಯ ನಮ್ ಹೀರೋಗೆ ಒಂದ್ ಕೆಟ್ಟ ಕನ್ಸಾಗಿ ಬಂದು ರಪ್ ಅಂತ ನಿದ್ದೆಯಿಂದ ಎದ್ಬಿಡ್ತಾನೆ. ನೆಕ್ಸ್ಟ್ ಈಗ ಪೊಲೀಸ್ನವರು ಕೂಡ ಕೊಲೆಯಾಗಿದ್ದ ಜಾಗ ಬಂದು ಬಾಡಿನೆಲ್ಲ ನೋಡ್ತಾರೆ. ಪೊಲೀಸ್ನವರು ಈಗ ಮನೆ ಮೇಂಟೈನ್ ಮಾಡೋನ ಹತ್ರ ಓನರ್ ಬರೋದು ಕೇಳು ನಾ ಮಾತಾಡ್ಬೇಕು ಅಂತ ಹೇಳ್ತಾರೆ. ಅವನು ಈಗ ನಮ್ ಹೀರೋ ಕಾಲ್ ಮಾಡಿ ವಿಷಯನೆಲ್ಲ ಹೇಳ್ತಾನೆ. ನಮ್ ಹೀರೋನು ಈಗ ಬಾಸ್ ಹತ್ರ ಹೋಗಿ ನನಗೆ ಲೀವ್ ಬೇಕು ಅಂತ ಕೇಳ್ತಾನೆ. ಅದಕ್ಕೆ ಅವ್ರ ಬಾಸು ಈಗ ಲೀವ್ ಎಲ್ಲ ಕೊಡೋದಕ್ ಆಗೋದಿಲ್ಲ ಅಂತ ಹೇಳ್ಬಿಡ್ತಾನೆ. ಅದಕ್ಕೆ ನಮ್ ಹೀರೋನು ಈಗ ಕೆಲ್ಸಕ್ಕೆ ರಿಸೈನ್ ಮಾಡಿ ಅಲ್ಲಿಂದ ಹೋಗ್ತಾ ಇರ್ತಾನೆ. ಅಲ್ಲಿಗೀಗ ನಮ್ ಹೀರೋ ಗರ್ಲ್ ಫ್ರೆಂಡ್ ಬಂದು ಏನಾಯ್ತು ಅಂತ ಕೇಳ್ತಾಳೆ. ಆದ್ರೆ ಇವ್ನ್ ಮಾತ್ರ ಅವಳ ಹತ್ರ ಏನು ಮಾತಾಡದೆ ಅಲ್ಲಿಂದ ಓಡ್ಬಿಡ್ತಾನೆ. ಅಲ್ಲಿಂದ ಸ್ವಂತೂರಿಗೆ ಬಂದು ಮನೆ ಒಳಗಡೆ ಕಾಲಿಟ್ಟ ತಕ್ಷಣ ಅವನಿಗೆ ಅವ್ರ ಅಮ್ಮನ ಜ್ಞಾಪಕ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅವನು ಈಗ ಕೊಳದ ಸ್ನಾನ ಮಾಡ್ಬೇಕು ಅಂತ ಹೇಳಿ ಬಿದ್ದು ಸ್ವಿಮ್ ಮಾಡ್ತಾ ಇರ್ತಾನೆ. ಆಗ ಪಂಚಲೋಹ ಶಿಲೆ ಇವನಿಗೆ ಸಿಕ್ಬಿಡುತ್ತೆ. ಇವನು ಈಗ ಶಿಲೆನ ತಗೊಂಡೋಗಿ ತನ್ನ ಚಿಕ್ಕಪ್ಪನ ಹತ್ರ ತೋರಿಸ್ತಾನೆ. ಅವನು ಈಗ ಶಿಲೆನ ನೋಡಿ ಈ ಶಿಲೆನಲ್ಲೇನೆ ನಮ್ ತಾತ ಪದ್ಮಿನಿನ ಬಂಧಿಸಿಟ್ಟಿರೋದು. ಸೊ ಈ ಶಿಲೆನು ಈಗ ಆಚೆ ಬಂದಿದೆ ಅಂತ ಹೇಳಿದ್ರೆ ಖಂಡಿತ ಪದ್ಮಿನಿರು ಕೂಡ ಆಚೆ ಬಂದಿರ್ತಾಳೆ. ನಾವಿವಾಗ ಅವಳನ್ನ ಬಂಧಿಸ್ಲಿಲ್ಲ ಅಂತ ಹೇಳಿದ್ರೆ ಅವಳು ಈ ಊರ್ನ ಸ್ಮಶಾನ ಮಾಡ್ಬಿಡ್ತಾಳೆ. ಸೊ ಬಾಯಿಲಿ ಅಂತ ಹೇಳಿ ನಮ್ ಹೀರೋನ ಅವನ ಜೊತೆ ಕರ್ಕೊಂಡು ಹೋಗ್ತಾನೆ. ಈಗ ಅವನು ಒಂದ್ ಪೂಜೆನ ಮಾಡಿ ಸೂರ್ಯ ತಯಾರಿಸಿದ ಒಂದು ಉಂಗ್ರನ ನಮ್ ಹೀರೋ ಕೈ ಕೊಡ್ತಾನೆ. ಈಗ ಅವನು ನಮ್ ಹೀರೋ ಹತ್ರ ಯಾವಾಗ ಪದ್ಮಿನಿ ನಿನ್ನ ಹತ್ರ ಪ್ರೇಮದಿಂದ ಮಾತಾಡ್ತಾಳೆ, ಯಾವಾಗ ಅವಳಿಗೆ ಅಧಿಕವಾದ ಕಾಮ ಬಂದು ನಿನ್ ಜೊತೆ ಇರ್ತಾಳೆ, ಆಗ ಈ ಉಂಗ್ರನ ಅವಳ ಕೈಗೆ ಹಾಕು. ಬಟ್ ನೀನು ಆ ಉಂಗ್ರನ ಹಾಕೋ ದಿನ ಪೌರ್ಣಮಿ ಆಗಿರ್ಬೇಕು. ಅದೊಂದ್ ಕೆಲ್ಸ ನೀನ್ ಮಾಡು ಸಾಕು, ಮಿಕ್ಕಿದ್ದೆಲ್ಲ ನಾನು ನೋಡ್ಕೋತೀನಿ ಅಂತ ಹೇಳ್ತಾನೆ. ನಮ್ ಹೀರೋನು ಈಗ ಅಲ್ಲಿಂದ ಮನೆಗ್ ಬಂದು ಆ ಶಿಲೆ ಹತ್ರ ಪದ್ಮಿನಿ ನೀನ್ ಯಾಕೆ ನನ್ನ ಮಾತ್ರ ಸಾಯಿಸಿಲ್ಲ ಅಂತ ಹೇಳಿ ಮಾತಾಡ್ತಾ ಇರ್ತಾನೆ. ಆಗ್ಲೇನೆ ಅವ್ನು ನಿಂತೇನೆ ಪದ್ಮಿನಿ ಬಂದ್ಬಿಟ್ಟು ಯಾಕಂದ್ರೆ ನೀನು ನನ್ ಸೂರ್ಯನ್ ರಕ್ತ, ಅದಲ್ದೆ ನೀನು ನೋಡ್ದಾಗೆಲ್ಲ ನನಗೆ ಅವನನ್ನೇ ನೋಡ್ದಾಗ ಆಗತ್ತೆ ಅಂತ ಹೇಳಿ ಇಬ್ರು ಕೂಡ ಅಲ್ಲಿ ಒಂದಾಗ್ಬಿಡ್ತಾರೆ. ನೆಕ್ಸ್ಟ್ ಡೇ ಪದ್ಮಿನಿ ಈಗ ನಮ್ ಹೀರೋ ಹತ್ರ ನನ್ನ ನಿಮ್ ಮನೆಯಿಂದ ಆಚೆ ಕರ್ಕೊಂಡು ಹೋಗ್ತೀಯ ಅಂತ ಕೇಳ್ತಾಳೆ. ಅದಕ್ಕೆ ನಮ್ ಹೀರೋನು ಕೂಡ ಸರಿ ಅಂತ ಹೇಳಿ ಒಪ್ಕೊಳ್ತಾನೆ. ಆಗ್ಲೇನೆ ಅವ್ರ ಚಿಕ್ಕಪ್ಪ ಕಾಲ್ ಮಾಡಿ ಇವತ್ತೇ ಪೌರ್ಣಮಿ ಅಂತ ಹೇಳಿ ಅವನಿಗೆ ಜ್ಞಾಪಿಸ್ತಾನೆ. ಇವನು ಕೂಡ ಸರಿ ಅಂತ ಹೇಳಿ ಪದ್ಮಿನಿ ಜೊತೆ ಸುತ್ತಾಡ್ತಾ ಇರ್ತಾನೆ. ಇನ್ನೊಂದ್ ಕಡೆ ನಮ್ ಹೀರೋಗೊಬ್ಳು ಗರ್ಲ್ ಫ್ರೆಂಡ್ ಇರ್ತಾಳಲ್ವಾ, ಅವಳೀಗ ಬಾಸ್ ಹತ್ರ ಹೋಗಿ ಅವ್ನ ಯಾಕೆ ಸಡನ್ ಆಗಿ ಈ ತರ ಮಾಡ್ದ, ಅವ್ನ್ ಪಾಸ್ಟ್ ಏನು ಅಂತ ಹೇಳಿ ಬಾಸ್ ಹತ್ರ ವಿಚಾರಿಸ್ತಾಳೆ. ಅವನು ಈಗ ನಮ್ ಹೀರೋಗೆ ಆಕ್ಸಿಡೆಂಟ್ ಆಗಿದ್ದಾಗ ಅವ್ನು ಟ್ರೀಟ್ ಮಾಡಿ ಡಾಕ್ಟರ್ ಇದಾರೆ ಅವ್ರನ್ನ ಹೋಗಿ ವಿಚಾರಿಸು ಅಂತ ಹೇಳಿ ಅವಳನ್ನಲ್ಲಿ ಕಳಿಸ್ಕೊಡ್ತಾನೆ. ಇನ್ನೊಂದ್ ಕಡೆ ಈಗ ರಾತ್ರಿ ಕೂಡ ಆಗೋಗುತ್ತೆ. ಪದ್ಮಿನಿ ಈಗ ಕಾಪದಿಂದ ನಮ್ ಹೀರೋ ಹತ್ರಕ್ ಬರ್ತಾಳೆ. ನಮ್ ಹೀರೋನು ಈಗ ಟೈಮ್ ನ ನೋಡ್ಕೊಂಡು ಉಂಗ್ರನ ಅವಳ ಕೈಗೆ ಹಾಕ್ಬಿಡ್ತಾನೆ. ಮತ್ತೊಂದ್ ಕಡೆ ಇವ್ನ್ ಚಿಕ್ಕಪ್ಪನು ಅವಳನ್ನ ಬಂಧಿಸ್ಬೇಕು ಅಂತ ಹೇಳಿ ಏನೇನೋ ಪೂಜೆನೆಲ್ಲ ಮಾಡ್ತಾ ಇರ್ತಾನೆ. ಈಗ ಅವಳನ್ನ ತುಂಬಾ ಕಷ್ಟಪಟ್ಟು ಹಿಡಿದು ಹೇಗೋ ಬಂಧಿಸ್ಬಿಡ್ತಾರೆ. ನೆಕ್ಸ್ಟ್ ಈಗ ನಮ್ ಹೀರೋ ಮನೇನ ಬಿಟ್ಟು ಹೋಗ್ಬೇಕಾದ್ರೆ ಅಲ್ಲಿಗ ಪದ್ಮಿನಿ ರೂಪದಲ್ಲಿರೋ ಮಾಯಾ ಅನ್ನೋ ಹುಡುಗಿ ಜೊತೆ ಮಾತಾಡ್ತಾ ನಾವಿಲ್ಲಿಂದ ಹೋಗೋಣ ಅಂತ ಹೇಳಿ ಅಲ್ಲಿಂದ ಅವಳನ್ನ ಕರ್ಕೊಂಡು ಹೋಗ್ಬಿಡ್ತಾನೆ. ಇನ್ನೊಂದ್ ಕಡೆ ಇವ್ನ್ ಗರ್ಲ್ ಫ್ರೆಂಡ್ ಈಗ ಅವ್ನ್ ಟ್ರೀಟ್ ಮಾಡಿ ಡಾಕ್ಟರ್ ಜೊತೆ ಹೋಗಿ ಮಾತಾಡಿ ಅಲ್ಲಿಂದ ಅವಳು ಇವ್ನ್ ಮನೆಗೆ ಬಂದು ನೋಡಿದ್ರೆ ಮನೆ ಎಲ್ಲ ಗಲೀಜ್ ಆಗಿರುತ್ತೆ. ಈಗ ಅವಳು ಒಂದ್ ಫೋಟೋನ ನೋಡಿ ಶಾಕ್ ಇಂದ ನಮ್ ಹೀರೋ ಕಾಲ್ ಮಾಡಿದ್ರೆ ಅವಳು ಮಾತ್ರ ಇವಳು ಕಾಲ್ ನ ರಿಸೀವೇ ಮಾಡೋದಿಲ್ಲ. ಅವಳೇನು ಕಾಲ್ ಮಾಡ್ತಾಳೆ ಅಂತ ಹೇಳಿದ್ರೆ ನಮ್ ಹೀರೋ ಆಲ್ರೆಡಿ ಮದುವೆ ಆಗ್ಬಿಟ್ಟಿರುತ್ತೆ. ಆ ಫೋಟೋಗಳೆಲ್ಲ ಅವ್ನ ಮನೆಯಲ್ಲೇ ಇರುತ್ತೆ. ಅದಕ್ಕೆ ಅವನಿಗೆ ಕಾಲ್ ಮಾಡಿರ್ತಾಳೆ. ಈಗ ಇವನ್ನ ನೋಡಿದ್ರೆ ಎಂಟಿ ಪಕ್ಕದಲ್ಲೇ ಇದ್ದಾಳೆ ಅಂತ ತಿಳ್ಕೊಂಡು ಒಬ್ಬೊಬ್ನೇ ಮಾತಾಡ್ಕೊಂಡು ಹೋಗ್ತಾ ಇರ್ತಾನೆ. ಆಕ್ಚುಲಿ ನಮ್ ಹೀರೋ ಆಕ್ಸಿಡೆಂಟ್ ಆದಾಗ ಅವ್ನ ಜೊತೆಲಿದ್ದ ಎಂಟಿ ಸತ್ತೋಗ್ಬಿಟ್ಟಿರ್ತಾಳೆ. ಅದಕ್ಕೆ ಅವನು ಮೆಂಟಲಿ ಎಫೆಕ್ಟ್ ಆಗಿ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತಗೊಂಡಿರ್ತಾನೆ. ಆದ್ರಿಂದಲೇ ಪದ್ಮಿನಿ ಅವ್ನ ಎಂಟಿ ರೂಪದಲ್ಲಿ ಬಂದು ಅವನನ್ನ ವಶಪಡಿಸ್ಕೋಬೇಕು ಅಂತಿರ್ತಾಳೆ. ಫೈನಲಿ ಅವನನ್ನ ವಶಪಡಿಸ್ಕೊಂಡು ತನ್ನ ಜೊತೆ ಕರ್ಕೊಂಡು ಹೋಗೋ ತರ ತೋರಿಸಿ ಮೂವಿನೂ ಕೂಡ ಎಂಡ್ ಆಗ್ಬಿಡುತ್ತೆ. ಇದೇ ತರ ಪ್ರತಿದಿನ ಹೊಸ ಕಥೆಗಳಿಗೋಸ್ಕರ ಪ್ಲೀಸ್ ಫಾಲೋ ಮಾಡೋದನ್ನ ಮಾತ್ರ ಮರ್ತೋಗ್ಬಿಡಿ. ಥ್ಯಾಂಕ್ ಯು.